ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಇವತ್ತು ತಿಪ್ಪಿರಿಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ದಿಢೀರಾಗಿ ಫಾಸ್ಟಾಗಿ ಸಿಂಪಲ್ಲಾಗಿ ಮಾಡೋದು. ತಿಪ್ಪಿರಿಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿದ ನಂತರ ಸಣ್ಣಗೆ ಹಚ್ಚಿರೋದು ತುಪ್ಪದ ಹೀರೆಕಾಯಿ ಅಂತೀರ ನೀವು, ನಾವು ತಿಪ್ಪಿರಿಕಾಯಿ ಅಂತೀವಿ. ಅದನ್ನು ಫ್ರೈ ಮಾಡಬೇಕು. ಇವಾಗ ನೀರದು ಏನೂ ಹಾಕಬೇಡಿ ಫ್ರೆಂಡ್ಸ್, ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ, ತಾನೇ ಮೆಲ್ಟ್ ಆಗುತ್ತೆ ಚೆನ್ನಾಗಿ. ಇವಾಗ ಚೆಂದಂಗೆ ಕಲಿಸ್ಕೋಬೇಕ್ರಿ, ಬಾಡಿಸ್ಕೋಬೇಕು. ನೀರು ಬಿಡುತ್ತೆ ಆಮೇಲೆ ತಾನೇ ಅದು ಸ್ವಲ್ಪ ಮೇಲೆ ಮುಚ್ಚಿದಿಂದ. ಆನಂತರ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು, ಸೂಪರ್ ಆಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಅರಿಶಿನ ಪೌಡರು 1 ಚಮಚೆ, ಆಮೇಲೆ ಖಾರದ ಪುಡಿ 2 ಚಮಚೆ ಹಾಕಕತ್ತೀನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡಿರಿ, ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಹೆಂಗೆ ತಿಂತೀರಿ ನಿಮ್ಮ ಮನ್ಯಾಗ ಹಂಗೆ ಹಾಕ್ಕೊಳ್ಳಿ. ಸಿಂಪಲ್ಲಾಗಿದೆ ಫ್ರೆಂಡ್ಸ್. ಯಾರು ಬೇಕಾದ ಬ್ಯಾಚುಲರ್ ಅಂತರೂ ಮಾಡ್ಕೋಬೋದು ಮನೇಲಿ. ಇವಾಗ ಉಪ್ಪು ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೆಲ್ಲ ಮೇಲೆ ಮುಚ್ಚಿ 5 ನಿಮಿಷ ಬಿಟ್ಟರೆ ಸಾಕು. ನೀರಿನ ಅಂಶ ಜಾಸ್ತಿ ಬಿಟ್ಟಿರುತ್ತೆ ನೋಡಿ. ನಾನು ಒಂದು ಹನಿನೂ ನೀರು ಹಾಕಿಲ್ಲ ಅದಕ್ಕೆ. ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ ಬನ್ನಿ. ರೊಟ್ಟಿ ಮಾಡ್ತಾಯಿದ್ದೀನಿ, ಜೋಳದ ರೊಟ್ಟಿ. ತಿಪ್ಪಿರಿಕಾಯಿ ಜೊತೆ ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಬಿಸಿ ರೊಟ್ಟಿ ಮಾಡಿ ತಿಂದರೆ ಸೂಪರ್ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಚಾನಲ್ಗೆ ಸಪೋರ್ಟ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವಾಗ ರೊಟ್ಟಿ ರೆಡಿ ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಇವಾಗ ರೊಟ್ಟಿಗೆ ಪಲ್ಯ ಹಾಕೋಣ ಬನ್ನಿ. ತಿಪ್ಪಿರಿಕಾಯಿ ಪಲ್ಯ, ಆಮೇಲೆ ಮೊಸರು, ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಶೇಂಗಾ ಪುಡಿ ಅಂದರೆ ಶೇಂಗಾ ಹಿಂಡಿ ಹಾಕಿ ತಿಂದು